ಯಾರಾದ್ರು ಕಂಪ್ನಿ ಕೊಡೋಕ್ಕೆ ಒಬ್ರು ಜೊತೆನಲ್ಲಿರಬೇಕು. ಪಾಪ ಹಸ್ಬೆಂಡ್ ಇಷ್ಟೊತ್ತಿಗೆ ಬಂದಿದ್ರೆ ಕರ್ಕೊಂಬಂದ್ಬಿಟ್ಟಿರ್ತಿದ್ದೆ, ಆಫೀಸಿಂದ ಇನ್ನೂ ಬಂದಿಲ್ಲ ಅವರು. ಹುಡುಗರು ರಕ್ಷಿತ್ ಬರ್ತಾನೆ ಜೊತೆನಲ್ಲಿ, ಆದರೆ ರಕ್ಷಿತು ಕೈಗೆ ಸಿಗ್ತಾ ಇಲ್ಲ. ರಕ್ಷಿತ್ ಸಾಕು ಸಾಕು ಜಾಸ್ತಿ ಡೌ ಮಾಡಿ ಬಂದಾಗಿದ್ದ ನಮ್ಮ ಅಕ್ಕ ಏನೇ ಖರ್ಚು ಮಾಡ್ತಿದ್ದಾರೆ ಅಲ್ವೋ, ಮಾಮ್ಸ್ ಮ್ಯಾಜಿಕ್ ಬಿಸ್ಕೆಟ್ ತುಂಬಾ ಖರ್ಚು ಮಾಡಿದ್ರು. ಅಷ್ಟೇ ಖರ್ಚು ಮಾಡಿರೋದು. ಹಿಂಗೆ ಇದಾರಲ್ಲ ಕ್ಯೂಟ್ 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 ನಮ್ಮನೆ ಮಕ್ಕಳು. ನಮ್ಮ ರಕ್ಷಿತು ಮತ್ತೆ ಇವನು ರಿಷಿ ಇಬ್ರಿಗೂ ಚಿಕ್ಕ ಮಕ್ಳು ಕಂಡ್ರೆ ಸಾಕು, ಅವ್ರಿಗೆ ಹೋಗಿ ಎತ್ಕೊಂಡ್ ಬಂದ್ಬಿಡ್ತಾರೆ. ಚುಬಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾಸ್ ಕಿಚನ್. ಸೊ ಇವತ್ತು ಮಂಡೇ ವ್ಲಾಗ್, ಸೋಮವಾರದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಸೋಮವಾರ ಗುರುವಾರ ಶುಕ್ರವಾರ ಅಂದರೆ ಸ್ವಲ್ಪ ನಿಧಾನನೇ ವ್ಲಾಗ್ ಸ್ಟಾರ್ಟ್ ಮಾಡೋದು. ಸೊ ರಿಷಿ ರಕ್ಷಿತ್ ಇಬ್ರೂ ಇಲ್ಲ, ಅವರು ಕ್ಲಬ್ ಹೌಸ್ ಹೋಗಿದ್ದಾರೆ ಆಟ ಆಡಲಿಕ್ಕೆ. ಇವಾಗ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಎಲ್ಲ ಕೆಲಸ ಮುಗೀತು. ಇವಾಗ ಪೂರಾ ಅಂತ ಅನ್ನಿಸ್ತು. ಅಡುಗೆ ಒಂದು ಮಾಡಬೇಕು. ಅದಕ್ಕೂ ಮುಂಚೆ ಮೊನ್ನೆ ನಾನು ಡೆಕತ್ಲೋನ್ ಹೋಗಿದ್ದೆ. ಸೊ ಅಲ್ಲೋದಾಗ ಏನೇನು ಪರ್ಚೇಸ್ ಮಾಡಿದ್ರಿ ಅಂತ ಎಲ್ಲರೂ ಕೇಳ್ತಾ ಇದ್ರೆ, ತೋರಿಸ್ಲಿಲ್ಲ ಲಾಸ್ಟ್ ವ್ಲಾಗಲ್ಲಿ ತೋರಿಸ್ಲೇ ಇಲ್ಲ ಅಂತ ಕೇಳ್ತಾ ಇದ್ರಿ. ಸೊ ಅದನ್ನು ನಾನು ಇವಾಗ ತೋರಿಸ್ತೀನಿ. ಆ್ಯಂಡ್ ವಾಕ್ ಕೂಡ ಹೋಗಬೇಕು. ನಾನು ಶೂಸ್ ತೊಗೊಂಡಿದ್ದೀನಿ ಅಂತ ಹೇಳಿದೆ, ವಾಕಿಂಗ್ ಶೂಸ್ ತೊಗೊಂಡೆ, ಚೆನ್ನಾಗಿದೆ ಅಂತ ಹೇಳಿದೆ. ಸೊ ಡೆಕತ್ಲೋನ್ ಹೋದರೆ ನಿಮ್ಗೆ ಏನಾದರೂ ಆ ರೀತಿ ನಾನು ಇವಾಗ ತೋರಿಸೋ ಶೂಸ್ ಏನಾದ್ರು ಇಷ್ಟ ಆಗಿದ್ರೆ ಖಂಡಿತ ನೀವು ಪರ್ಚೇಸ್ ಮಾಡ್ಬೋದು. ಅದು ಆ್ಯಕ್ಚುಲಿ $499 ಇಲ್ಲ $599 ಅಂತ ಅಂದ್ಕೊಳ್ತೀನಿ. ಎರಡು ಜೊತೆ ತೊಗೊಂಡೆ ನಾನು. ಎಲ್ಲ ವಾಶ್ ಮಾಡಿ ಹಾಗೆ ಎಲ್ಲ ಒಣಗಾಕಿದ್ದೀನಿ. ಒಂದು ವಾರ ಆಗಿತ್ತು ಎಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ಹಾಕಿ. ಆದ್ದರಿಂದ ಇವಾಗೆಲ್ಲ ತೆಗೆದು ವಾಶ್ ಮಾಡಿ ಹಾಕಿದ್ದೀನಿ. ನೆನ್ನೆ ಬಟ್ಟೆಗಳೆಲ್ಲ ಇಲ್ಲೆಲ್ಲ ಇಟ್ಟಿದ್ದೀನಿ. ಎಲ್ಲ ಸ್ವಲ್ಪ ಬಟ್ಟೆ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ಬಟ್ಟೆ ಹಾಗೆ ಇದೆ, ಫೋಲ್ಡ್ ಮಾಡಬೇಕು. ಇವಾಗ ನಾನು ಹಾಲು ತರಲಿಕ್ಕೆ ಹೋಗೋಣ, ಮತ್ತು ಸ್ವಲ್ಪ ಏನಾದ್ರು ತರಕಾರಿ ಬೇಕಿದ್ರೆ ತೊಗೊಂಬರೋಣ ಅಂತ ಅಂದ್ಕೊಂಡು ಇವಾಗ ಪ್ಲ್ಯಾನ್ ಮಾಡಿದೆ. ಹಾಗೆ ನಾನು ಇಲ್ಲಿಗೆ ಬಂದಾಗಿಂದ ವಾಕ್ ಮಾಡ್ಲಿಕ್ಕೆ ಹೋಗೋಕ್ಕೆ ಆಗ್ತಾನೇ ಇಲ್ಲ. ಸೊ ವಾಕ್ ಹೋಗೋಣ ಅಂತ ಅನ್ಕೊತಾ ಇದ್ದೀನಿ. ಈ ಮನೆಗೆ ಬಂದಿದ್ದ ಉದ್ದೇಶನೇ ಅದು. ಕೆಲವೊಂದು ಫೆಸಿಲಿಟೀಸ್ ಇಲ್ಲಿದೆ ಅಂತ ಅನ್ಕೊಂಡೆ ಈ ಮನೆಗೆ ನಾವು ಬಂದಿದ್ದು ಚೂಸ್ ಮಾಡಿಕೊಂಡು. ಆದರೆ ನಾನಿಲ್ಲಿ ಈಗ ಸೆಟ್ ಮಾಡೋಣ ಹಾಗೆ ಸೆಟ್ ಮಾಡೋಣ ಅಂತ ಅನ್ಕೊಂಡು ಎಲ್ಲೂ ಹೋಗೋಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಇವತ್ತು ಹೇಗೋ ಶೂಸ್ ತಂದಿದ್ದೀನಿ ಅಲ್ವಾ. ನನ್ನ ಹಸ್ಬೆಂಡ್ ಹೇಳಿದ್ರು ಬೆಳಿಗ್ಗೆ ಹೋಗೋಣ ಬಾ ವಾಕಿಂಗ್ ಅಂತ. ಆದರೆ ನಾನು ಇಲ್ಲ, ಸೋಂಬೇರಿ ಸ್ವಲ್ಪ. ಅಂದರೆ ಬೆಳಿಗ್ಗೆ ಟೈಮ್ ನನಗೆ ಎದ್ದು ಹೋಗೋಕ್ಕಾಗಲ್ಲ. ಆದರೂ ಬಾ ಅಂತ ಹೇಳ್ತಾರೆ, ನಾನು ಹೋಗಲ್ಲ. ನಾನು ಸಂಜೆ ಟೈಮ್ ಮಾಡ್ಕೊತೀನಿ, ನೀವು ಬೆಳಗ್ಗೆ ಟೈಮ್ ವಾಕ್ ಹೋಗಿ ಅಂತ ಅಂದ್ಕೊಂಡು ನಾನು ಇವಾಗ ಹೋಗೋಣ, ಹಾಗೆ ಒಂದೆರಡು ರೌಂಡ್ ಸುತ್ತಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ, ಇವಾಗ ನಾನು ಹೊರಡ್ತಾ ಇದ್ದೀನಿ. ಅಲ್ಲಿ ಇನ್ನೊಂದು ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದು ಆ್ಯಂಪಿ ಥಿಯೇಟರ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಅಲ್ಲಿ ಏನೇ ಗಣೇಶ ಹಬ್ಬ ಆಗಲಿ ಮತ್ತು ಯಾವುದೇ ಥರ ಫಂಕ್ಷನ್ ಆಗಲಿ, ಇವಾಗ ದಸರಾ ಹಬ್ಬ ಬಂತು ಅಂತಂದರೆ ಈ ಥರ ಎಲ್ಲ ಹಬ್ಬಗಳನ್ನೂ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರಂತೆ. ಇವಾಗ ಕೊರೋನಾ ಇರೋದ್ರಿಂದ ಯಾವುದೇ ರೀತಿ ಫಂಕ್ಷನ್ಸ್ ಮಾಡ್ತಾ ಇಲ್ವಂತೆ. ಅದೇ ಎಲ್ಲ ಹೇಳ್ತಾಯಿದ್ರು, ನೇಬರ್ಸ್ ಹೇಳ್ತಾಯಿದ್ರು ಆ ರೀತಿ. ಆದ್ರೂ ನಾನು ನಿಮ್ಗೊಂದು ರೌಂಡ್ ಅಲ್ಲಿ ನಮ್ಮ ಅದಿರೋದನ್ನ ಅಲ್ಲಿ ನಾನು ಇವಾಗ ವಾಕ್ ಹೋಗ್ತೀನಲ್ಲ, ಅದು ಹೇಗಿದೆ ಅಂತ ಒಂದು ರೌಂಡ್ ನಾನು ತೋರಿಸ್ತೀನಿ. ಅಲ್ಲೆಲ್ಲ ಕುತ್ಕೊಂಡು ಪಾರ್ಕ್ ಥರ ಇದೆ, ಅಲ್ಲೆಲ್ಲ ಮಕ್ಕಳು ಆರಾಮಾಗಿ ಆಟ ಆಡ್ತಾ ಇರ್ತಾರೆ. ಮತ್ತು ಕುತ್ಕೊಂಡು ನಾವು ನಮ್ಮ ಫ್ಯಾಮಿಲಿ, ಇವಾಗ ನಾವು ಗಂಡ ಹೆಂಡತಿ ಮಗು ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಅಲ್ಲಿ. ಅಲ್ಲೂ ಕುತ್ಕೊಂಡು ನಾನು ನಿಮಗೆ ಒಂದ್ಸರಿ ತೋರಿಸ್ತೀನಿ. ಆಮೇಲೆ ಬಂದಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ಯಾವ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ, ನಾನಿವತ್ತು ಸಬ್ಬಕ್ಕಿ ಪಾಯಸ ತೋರಿಸ್ತೀನಿ. ಮೊನ್ನೆ MTRನಲ್ಲಿ ಸಬ್ಬಕ್ಕಿ ಪಾಯಸ ತಿಂದೆ ಅಲ್ವಾ. ಸೊ ಅದು ಆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸಣ್ಣ ಸಬ್ಬಕ್ಕಿನಲ್ಲಿ ಸಬ್ಬಕ್ಕಿ ಮಾಡೋದನ್ನು. ಇವಾಗ ಹೋಗೋಕ್ಕೂ ಮುಂಚೆ ಸಬ್ಬಕ್ಕಿನ ಫಸ್ಟು ನೀರಿನಲ್ಲಿ ನೆನೆ ಹಾಕ್ಬಿಟ್ಟು ಹೊರಡ್ತೀನಿ. ಆಮೇಲೆ ವಾಕ್ ಹೋಗಿ ಹಾಲು ತೊಗೊಂಡು ಹಾಗೆ ವಾಕ್ ಮಾಡಿಕೊಂಡು ಬರ್ತೀನಿ ಫ್ರೆಂಡ್ಸ್. ಸೊ ಬನ್ನಿ, ನೀವು ನನ್ನ ಜೊತೆ ಜಾಯ್ನ್ ಆಗಿ ನಾನು ಹೇಗೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಆ್ಯಂಪಿ ಥಿಯೇಟರ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಇವಾಗ ಫಸ್ಟ್ ಇವಾಗ ಸಬ್ಬಕ್ಕಿನ ನೀರಲ್ಲಿ ನೆನೆ ಹಾಕ್ಬಿಟ್ಟು ಹೋಗ್ಬಿಡ್ತೀನಿ. ಫ್ರೆಂಡ್ಸ್ ನೋಡಿ, ಲಾಸ್ಟ್ ಟೈಮ್ ನಾನು ಡಿಮಾರ್ಟಿಂದ ತಂದಿದ್ದು ಸಬ್ಬಕ್ಕಿ, ಸಣ್ಣ ಸಬ್ಬಕ್ಕಿ. ಇದು ಆ್ಯಕ್ಚುಲಿ ಇದೇನು ನೀರಲ್ಲಿ ನೆನೆ ಹಾಕೋದೇನು ಬೇಡ ಅಂತ ಅಂದ್ಕೊಳ್ತೀನಿ. ಹಾಗೆ ಮಾಡಿದ್ರೂ ನಡೆಯುತ್ತೆ ಡೈರೆಕ್ಟಾಗಿ. ಆದರೂ ನಾನು ಒಂದು ಅರ್ಧ ಗಂಟೆ 1 ಅವರ್ ನೆನೆದ್ರೆ ಚೆನ್ನಾಗಿರುತ್ತೆ ಅಂತ ನೀರಿನಲ್ಲಿ ನೆನೆ ಹಾಕ್ಬಿಟ್ಟು ಹೊರಡ್ತೀನಿ.
ನಾನಿವತ್ತು ಪೂಜೆ ಸೋಮವಾರದ ಪೂಜೆ ಈ ರೀತಿ ಮಾಡಿದ್ದೀನಿ. ಮ್ಯಾಟ್ಗಳು ತಂದಿದ್ದೆ ಅಲ್ಲ ಡಿಮಾರ್ಟಿಂದ, ಆ ಮ್ಯಾಟ್ಗಳನ್ನೆಲ್ಲ ಇಲ್ಲಿಗೆ ಹಾಕಿದ್ದೀನಿ. ಹಳೆ ಮ್ಯಾಟ್ಗಳನ್ನೆಲ್ಲ ತೊಳೆದಾಕಿದ್ದೀನಿ, ನೀರು ಸೋರ್ಕೊಳ್ಳಿ, ಯಾಕಂದರೆ ಅಲ್ಲಿ ಬಟ್ಟೆ ಒಣಗಾಕಿದ್ದೀನಿ. ಬಾಲ್ಕನಿನಲ್ಲಿ ಬಟ್ಟೆ ಒಣಗಾಕಿದ್ದೀನಲ್ವ, ನೀರು ಸೋರಿದ್ರೆ ಅಲ್ಲೆಲ್ಲ ನೀರೆಲ್ಲ ಕೆಳಗಡೆ ಬಂದು ನಿಲ್ಲತ್ತೆ. ನಾವು ಓಡಾಡಬೇಕಾದ್ರೆ ಕಾಲಿಗೆ ನೀರು ಅಂಟತ್ತೆ, ಒಳಗಡೆ ಬಂದರೆ ಅದು ಗಲೀಜಾಗುತ್ತೆ ಅಂತ ಸ್ವಲ್ಪ ನೀರೆಲ್ಲ ಸೋರ್ಲಿ ಅಂತ ಇಲ್ಲೇ ವಾಶ್ ಬೇಷನಲ್ಲಿ ಹಾಗೇನೆ ಇಟ್ಟಿದ್ದೀನಿ. ಮತ್ತು ನಾನು ಏನಂದರೆ ಎಲ್ಲ ಒಂದ್ಸರಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ತೋರಿಸ್ತೀನಿ ಒಂದ್ಸರಿ. ಎಲ್ಲ ಸೈಡೆಲ್ಲ ಏನಿದೆ ಇದೆಲ್ಲ ನೀಟಾಗಿ ವಾಶ್ ಮಾಡಿ, ಇದೆಲ್ಲ ವಾಶ್ ಬೇಷನೆಲ್ಲ ನೀಟಾಗಿ ಕ್ಲೀನ್ ಮಾಡಿನೇ ಆಮೇಲೆ ಸ್ನಾನಕ್ಕೆ ಹೋಗೋದು. ವೀಕ್ಲಿ 2 days ಇಲ್ಲ 3 days ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ರೆ ನೀಟಾಗಿರುತ್ತೆ ವಾಶ್ ಬೇಷನ್ ಕೂಡ. ಇಲ್ಲಾಂದ್ರೆ ಇಲ್ಲೆಲ್ಲ ಮಾರ್ಕ್ ತರ ಕಲೆ ತರ ಇಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ, ಈ ರೀತಿ ನೀರ್ ನಿಂತ್ಕೊಂತಾ ಇರ್ತಾ, ಇಲ್ಲಾಂದ್ರೆ ಈ ರೀತಿ ಕಲೆ ತರ ಆಗ್ಬಿಡುತ್ತೆ. ಇವಾಗ ನಾನೆಲ್ಲ ಉಜ್ಜಿ ಕ್ಲೀನ್ ಮಾಡಿದೀನಿ, ಆದ್ರಿಂದ ಏನು ಅಷ್ಟೊಂದು ಕಾಣಿಸ್ತಾ ಇಲ್ಲ. ಮತ್ತೆ ಇವತ್ತು ಒಂದು ವಾರ ಆಗಿತ್ತಲ್ವಾ ನಾನು ಇದನ್ನ ಸೋಫಾ ಕವರ್ ಹಾಕಿ ಈ ರೀತಿ ಸೋಫಾ ಕವರ್ ಹಾಕಿದ್ದೀನಿ. ಆ ಮನೆಯಲ್ಲಿ ಸೋಫಾ ಕವರ್ ಇತ್ತಲ್ಲ, ಹಳೆ ಸೋಫಾದು, ಆ ಸೋಫಾ ಕವರ್ ಇಲ್ಲ ಹಾಕಿದ್ದೀನಿ ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇದು ಮೇಲೆ ಹಾಕೋದು ನೋಡಿ 3 seaterದು, ಇದು 3 seaterದು ಇಲ್ಲ ಹಾಕಿದ್ದೀನಿ. ಇದ್ರ ಮೇಲ್ಗಡೆ 3 seaterದನ್ನ ಇಲ್ಲ ಹಾಕಿದ್ದೀನಿ. ಮತ್ತೆ ಇದು ಸಪ್ರೇಟ್ ಇರೋದ್ರಿಂದ ಒಂದೊಂದು ಕುಷನ್ಗೆ ಹಾಕಿದ್ದೀನಿ. ಇಲ್ಲ ಹಾಕಿದೆ 2ಕ್ಕೆ ಮಾತ್ರ ಇತ್ತು, ಯಾಕಂದರೆ ಟೋಟಲ್ 4ಕ್ಕೆ ಮಾತ್ರ ಬರೋದಲ್ವಾ ಅದು, ಒಂದು ಕೆಳಗೆ ಒಂದು ಮೇಲೆ, ಆದ್ರಿಂದ ಇದನ್ನ ಹಾಗೆ ಪ್ಲೇನಾಗೆ ಬಿಟ್ಟಿದ್ದೀನಿ. ಸೊ ಫೈನಲಿ ಈ ರೀತಿ ಕಾಣಿಸ್ತಾ ಇದೆ ಇವತ್ತು. ಮೊನ್ನೆ ವಿಶಾಲ್ ಮಾರ್ಟಿಗೆ ಹೋದಾಗ ಇದೇ ರೀತಿ ಇನ್ನೊಂದು ಮ್ಯಾಟ್ ತರೋಣ ಅಂತ ನೋಡಿದೆ, ಆದರೆ ಈ ಥರ ಮ್ಯಾಟ್ ಸಿಕ್ಕಲಿಲ್ಲ ನನಗೆ. ಎಲ್ಲ ಖಾಲಿ ಆಗಿಬಿಟ್ಟಿದೆ, ಸ್ಟಾಕ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಸಬಕ್ಕೆ ನೆನೆ ಹಾಕಿದ್ದೀನಿ. ಸೊ ಇವಾಗ ಲಾಕ್ ಮಾಡ್ಕೊಂಡು ಹೊರಡ್ತೀನಿ. ಹಾಗೆ ಶೂಸ್ ಕೂಡ ತೋರಿಸ್ತೀನಿ, ಯಾವ ಶೂಸ್ ನಾನು ತಗೊಂಡಿರೋದು ಅಂತ. ಬನ್ನಿ ಹೊರಡೋಣ. ಫ್ರೆಂಡ್ಸ್, ನಾನು 2 ಜೊತೆ ತೊಗೊಂಡಿದ್ದು. ಒಂದು ನೆವಿ ಬ್ಲೂ ಕಲರ್ ತೊಗೊಂಡೆ, ಇನ್ನೊಂದು ಸ್ಕೈ ಬ್ಲೂ ಕಲರ್ ತೊಗೊಂಡೆ. ನನಗೆ 2 ಇಷ್ಟ ಆಯಿತು. ಇನ್ನೂ ಒಂದು ಜೊತೆ ಇತ್ತು, ಅದು ಇನ್ನೂ ಇಷ್ಟ ಆಗಿತ್ತು. ಆದರೆ ನನಗೆ ಅದು ಹಾಕ್ಕೊಂಡೆ ಕಾಲಿಗೆ ಅದು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ. ಅದಕ್ಕೋಸ್ಕರ ಇವೆರಡು ಜೊತೆ ಮಾತ್ರ ತೊಗೊಂಡೆ. ಅಂದರೆ ಡೈಲಿ ಯೂಸಿಗೆ ಬೇಕಾಗತ್ತೆ ಅಂತ ಅಂದ್ಕೊಂಡು ಈ ರೀತಿ ತೊಗೊಂಡೆ. ತುಂಬ ಚೆನ್ನಾಗಿ, ನಂಗೆ ತುಂಬ ಇಷ್ಟ ಆಯಿತು. ತುಂಬ ಫ್ಲೆಕ್ಸಿಬಲ್ ಅಂತ ಅನ್ನಿಸ್ತಾ ಇತ್ತು. ನೋಡ್ಬೋದು, ನಾನು ತೋರಿಸ್ತಾ ಇದ್ದೀನಿ ಹಾಕ್ಕೊಂಡು ಹೇಗಿದೆ ಅಂತ. ತುಂಬ ಫ್ಲೆಕ್ಸಿಬಲ್ ಅನಿಸುತ್ತೆ ವಾಕ್ ಮಾಡಬೇಕಾದ್ರೆ. ಮತ್ತು ಲೈಟ್ ವೆಯ್ಟ್ ಕೂಡ ನೋಡಿ ಹೇಗಿದೆ ಅಂತ. ಆದ್ದರಿಂದ ನಾನು ಇದನ್ನು ತೊಗೊಂಡಿದ್ದು. 499 ಇಲ್ಲ 599 ಅನಿಸುತ್ತೆ. ನಿಮ್ಗೆ ಏನಾದ್ರು ಇದು ಇಷ್ಟ ಆದರೆ ಡೆಕಾಥ್ಲಾನಿಗೆ ಹೋಗಿ ಪರ್ಚೇಸ್ ಮಾಡಿ. ಇಷ್ಟೊತ್ತಿನಲ್ಲಿ ವಾಕ್ ಮಾಡೋಕ್ಕೆ ಒಂಥರ ಚೆಂದ ಅಂತ ಅನಿಸುತ್ತೆ. ಆದರೆ ಯಾರಾದ್ರು ಕಂಪ್ನಿ ಕೊಡೋಕ್ಕೆ ಒಬ್ರು ಜೊತೆನಲ್ಲಿರಬೇಕು. ಪಾಪ ಹಸ್ಬೆಂಡ್ ಇಷ್ಟೊತ್ತಿಗೆ ಬಂದಿದ್ರೆ ಕರ್ಕೊಂಬಂದ್ಬಿಟ್ಟಿರ್ತಿದ್ದೆ, ಆಫೀಸಿಂದ ಇನ್ನೂ ಬಂದಿಲ್ಲ ಅವರು. ಹುಡುಗರು ರಕ್ಷಿತ್ ಬರ್ತಾನೆ ಜೊತೆಯಲ್ಲಿ, ಆದರೆ ರಕ್ಷಿತು ಕೈಗೆ ಸಿಗ್ತಾ ಇಲ್ಲ, ಆದ್ದರಿಂದ ಒಬ್ಬಳೇ ಮಾಡಬೇಕು. ಆ್ಯಕ್ಚುಲಿ ಇಲ್ಲಿ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಫ್ರೆಂಡ್ ಆಗಿದ್ದಾರೆ. ಅವರು ಕರೆದ್ರು ವಾಕಿಗೆ, ಆದರೆ ನನಗೆ ಮೊನ್ನೆ ಥ್ರೋಟ್ ಇನ್ಫೆಕ್ಷನ್ ಆಗಿದ್ದಕ್ಕೆ ನಾನು ಇಲ್ಲ ಅಂತ ಹೇಳಿದೆ. ಸೊ ನನ್ನ ಕೆಲಸ ಮುಗಿಯೋದಕ್ಕೆ ಇಷ್ಟೊತ್ತು ಬೇರೆ ಆಯ್ತಲ್ವ, ಆದ್ದರಿಂದ ಸ್ವಲ್ಪ ಲೇಟ್ ಆಯಿತು. ಸೊ ನಾಯಿಗಳು ಅಷ್ಟೇ ತುಂಬ ಸಾಕೊಂಡಿದ್ದಾರೆ ಎಲ್ಲರೂ. ಲ್ಯಾಬ್ರೆಡರ್ ಆಗಿರ್ಬೋದು, ರೆಟ್ರಿವರ್ ಎಲ್ಲ ತುಂಬ ನಾಯಿಗಳು ಸಾಕೊಂಡಿದ್ದಾರೆ. ನಾನು ನಾಯಿ ಸಾಕೋಣ ಅಂತ ಅಂದ್ಕೊತೀನಿ, ಆದರೆ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ, ಅದೊಂದು ಬೇಜಾರು. ಅಲ್ಲಿ ಎಂಟ್ರೆನ್ಸ್, ಇದು ಎಕ್ಸಿಟ್ ಇದು. ಮಕ್ಕಳು ಇಲ್ಲೇ ಆಟ ಆಡ್ತಾ ಇದ್ದಾರೋ ಏನೋ ಅದು ಗೊತ್ತಿಲ್ಲ. ಸೊ ನೋಡ್ತೀನಿ, ಹ್ಯಾಂಪಿ ಥಿಯೇಟರ್ ತೋರ್ಸೋಕ್ಕಾಗುತ್ತೋ ಇಲ್ವೋ, ಕತ್ಲೆ ಆಗಿದೆ, ಲೈಟ್ ಏನೂ ಹಾಕಿಲ್ಲ. ಸೊ ನೋಡ್ತೀನಿ ಆದ್ರೂ ಆಗತ್ತಾ ಅಂತ.
ಆ್ಯಕ್ಚುಲಿ ಕತ್ಲೆ ಇದೆ. ಸೊ ಇಲ್ಲೆಲ್ಲೂ ಲೈಟ್ ಹಾಕಿಲ್ಲ, ಸಂಜೆ ಟೈಮ್ ಬರಬೇಕಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಟೈಮು ನೋಡೋಣ. ಇಲ್ಲೆಲ್ಲ ಚೆನ್ನಾಗಿದೆ, ಆ್ಯಕ್ಚುಲಿ ಕಾಣಿಸ್ತಾ ಇಲ್ಲ, ಕತ್ಲೆ ಇದೆ. ನೆಕ್ಸ್ಟ್ ಟೈಮ್ ಖಂಡಿತ ನೆಕ್ಸ್ಟ್ ಟೈಮ್ ಬೇಗನೆ ಬೆಳಕಿದ್ದಾಗಲೇ ಬಂದುಬಿಟ್ಟು ತೋರಿಸ್ತೀನಿ. ಚೆನ್ನಾಗಿದೆ ಇಲ್ಲೆಲ್ಲ ಕುತ್ಕೊಳ್ಳಿಕ್ಕೆ. ನೋಡಿ ಇಲ್ಲೂ ಕಾಣಿಸ್ತಾ ಇಲ್ಲ, ಫಂಕ್ಷನ್ ಆಗುತ್ತಲ್ವಾ, ಸೊ ಇಲ್ಲೆಲ್ಲ ಕುತ್ಕೊಳ್ಳಿಕ್ಕೂ ಕೂಡ ಚೆನ್ನಾಗಿರುತ್ತೆ. ನೋಡ್ಬೋದು ಮಕ್ಕಳು ಹೇಗೆ ಆಟ ಆಡ್ತಾ ಇದ್ದಾರೆ ಅಂತ. ಫುಲ್ಲು ಗಲಾಟೆ. ಕತ್ಲೆ ಇರೋದ್ರಿಂದ ಇನ್ನೂ ಸ್ವಲ್ಪ ಮಕ್ಕಳು ಕಡಿಮೆನೇ ಇರೋದು. ಆದರೆ ರಕ್ಷಿತ ಅದು ಗೊತ್ತಿಲ್ಲ. ಸೊ ಇಲ್ಲ ಅಂತಂದರೆ ಸಂಜೆ ಟೈಮಲ್ಲಿ ಇನ್ನೂ ಜಾಸ್ತಿ ಮಕ್ಕಳಿರ್ತಾರೆ. ಸೊ ನೆಕ್ಸ್ಟ್ ಟೈಮ್ ಬರ್ತೀನಿ. ನೆಕ್ಸ್ಟ್ ಅಂದರೆ ನಾಳೆ ನಾಡಿದ್ರೆ ನೋಡ್ತೀನಿ. ಬಂದರೆ ಒಂದು ಸ್ವಲ್ಪ ಬೆಳಕಿದ್ದಂಗೆ ತೋರಿಸ್ತೀನಿ, ನೋಡೋಣ ಹೇಗಿರುತ್ತೆ ಅಂತ. ಸೊ ಮಕ್ಕಳು ಗಲಾಟೆ, ಸೊ ತೋರ್ಸೋಕ್ಕೂ ಆಗಲ್ಲ. ನೆಕ್ಸ್ಟ್ ಬರ್ತೀನಿ, ಇವಾಗ ವಾಕ್ ಮಾಡ್ತೀನಿ. ಒಂದು ರೌಂಡ್ ತೋರಿಸ್ಬಿಡ್ತೀನಿ ಹೇಗಿದೆ ಅಂತ. ಇದು ಸೆಂಟ್ರ್ನಲ್ಲಿ ಬರೋದು ಹ್ಯಾಪಿ ಥಿಯೇಟ್ರ್ ಅಂತ. ಸೊ ನೋಡಿ, ಇಲ್ಲಿ ಬೆಳಕಿದೆ ಸ್ವಲ್ಪ. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ಫುಲ್ ಸೈಕಲ್ ತೊಗೊಂಡು ಎಲ್ಲರೂ ಎಲ್ಲ ಇಷ್ಟೊತ್ತಾಯ್ತು ಅಂತಂದರೆ ಪೇರೆಂಟ್ಸ್ ಕರ್ಕೊಂಡ್ಬಿಟ್ಟು ಆಟ ಆಡಿಸ್ತಾ ಇರ್ತಾರೆ ಚಿಕ್ಕ ಮಕ್ಕಳನ್ನೆಲ್ಲ. ದೊಡ್ಡ ಮಕ್ಕಳೆಲ್ಲ ನಾರ್ಮಲಾಗಿ ನಮ್ಮ ರಕ್ಷಿತ್ ಅಂತವರು ಹೊರಗೆ ಬಂದು ಆಟ ಆಡ್ತಾ ಇರ್ತಾರೆ. ವಿಡಿಯೋ ಮಾಡ್ತಾಯಿದ್ರೆ ಎಲ್ಲರೂ ನೋಡ್ತಾ ಇದ್ರೆ ಒಂಥರ ಆಗ್ತಾಯಿದೆ. ಸೂಪರ್ ಮಾರ್ಕೆಟ್ ಮೇಲ್ಗಡೆನೇ ಕ್ಲಬ್ ಹೋಗಿ ಬರೋದು. ಸೊ ನೋಡೋಣ ಹುಡುಗರು ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತ ಒಂದ್ಸರಿ ತೋರಿಸ್ತೀನಿ. ಯಾಕೆಂದರೆ ಸೂಪರ್ ಮಾರ್ಕೆಟ್ ಹತ್ರನೇ ಅದ್ರ ಮೇಲ್ಗಡೆನೇ ಕ್ಲಬ್ ಹೌಸ್ ಇರೋದು. ಆದ್ದರಿಂದ ಒಂದ್ಸರಿ ನೋಡೋಣ ಏನು ಮಾಡ್ತಾ ಇರ್ಬೋದು ಹುಡುಗರು ಅಂತ ನೋಡೋಕ್ಕೆ ಅಂತ ಬರ್ತಾ ಇದ್ದೀನಿ. ಸೊ ನಿಮಗೂ ತೋರಿಸ್ತೀನಿ ಏನು ಮಾಡ್ತಾ ಇರ್ಬೋದು ಹುಡುಗರು ಅಂತ. ಆಂಟಿ ನನ್ನ ಹೆಸರು ಹೇಳ್ತೀನಿ. ನನ್ನ ಹೆಸರು ರಕ್ಷಿತ್. ಆಂಟಿ ಅಂಕಲ್ ಎಲ್ಲಿ? ಅಂಕಲ್ ಕರ್ಕೊಂಡ್ ಬರ್ಬೇಕಿತ್ತು, ಚೆನ್ನಾಗಿತ್ತು. ನಮ್ಮನೆ ಪಕ್ಕದಲ್ಲಿ ಅವ್ರ ಹೆಸರು ಪಪ್ಸ್ ಅಂತ. ಪಪ್ಸ್ ನನ್ನ ಹೆಸರು ರಕ್ಷಿತ್. ಅಲ್ಲ ಇಲ್ಲ, ಇಕ್ಷಿ ಅಂತ. ನೀನು ಬರ್ತೀನಿ, ನೋಡಿದ ತಕ್ಷಣನೇ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಮನೆಗೆ. ಸೊ ಕರ್ಕೊಂಡು ಹೋಗ್ಬಿಡ್ತೀನಿ ಒಟ್ಟಿಗೆ. ಇನ್ನೇನು ಬೆಳಗ್ಗೆಯಿಂದ ಇಲ್ಲೇ ಇದ್ದಾರೆ. ನನ್ನ ತಮ್ಮ ಇರೋದೇ ಹಿಂಗೆ, ಇದು ಆಡಿ ಇನ್ನೂ ನಮ್ಮ ಆಂಟಿ ಇದೇನಿದು ಹಿಂಗೆ ಇಟ್ಕೊಂಡಿದ್ದಾಳೆ ನನ್ನ ಮಗಳು ಅಂತ ಅಂದ್ಕೊಡ್ಬೇಕು. ಹಂಗಾಗಿರ್ತಾನೆ ಫುಲ್ ಸಣ್ಣ ಪ್ಯಾತ್ಲ ಕಡ್ಡಿ. ಇನ್ನೂ ಬಂದಿಲ್ಲ. ನಾನು ಕೀ ನೋಡಿ ಹೆಂಗೆ ಇಟ್ಕೊಂಡಿದ್ದೀನಿ. ಕೀ ಹೋಗ್ಬಿಡ್ಬೇಕಾದ್ರೆ ಕೈಲಿ ಇಟ್ಬಿಟ್ರೆ ಬಿಟ್ಬಿಡ ಜಾಸ್ತಿ. ಇವಾಗ ಹಾಲು ತಗೊಂಡು ಅದಕ್ಕೆ ಬಂದಿದ್ದು ಸೂಪರ್ ಮಾರ್ಕೆಟ್ಗೆ ಅಂತಾನೆ. ಮಾಮ್ಸ್ ಮ್ಯಾಜಿಕ್ ಬಿಸ್ಕೆಟ್. ಮಾಮ್ಸ್ ಮ್ಯಾಜಿಕ್ ಇಲ್ಲ ಊಟ ಮಾಡಲ್ಲ. ಸಾಕು ಇಲ್ಲ ಅಂದ್ರು ಜಾಸ್ತಿ ಡೌ ನಾನು ಬಂದಾಗಿದ್ದ ನಮ್ಮ ಅಕ್ಕ ಏನು ಖರ್ಚು ಮಾಡ್ತಿದ್ದಾರೆ ಇಲ್ವೋ, ಮಾಮ್ಸ್ ಮ್ಯಾಜಿಕ್ ಬಿಸ್ಕೆಟ್ಗಳು ತುಂಬ ಖರ್ಚು ಮಾಡಿದ್ರು. ಅಷ್ಟೇ ಖರ್ಚು ಮಾಡಿರೋದು. ಹಿಂಗೆ ನೋಡಿ ಶೂಸ್ ಅಲ್ಲ ನಾನು ಹೇಳ್ತಾ ಇರೋದು ಇಲ್ಲ, ಶೂಸ್ ತೋರಿಸಿಲ್ಲ. ನನ್ನ ಶೂಸ್ ತೋರಿಸಾಯ್ತು, ಈ ಶೂಸ್ ತೋರಿಸಿಲ್ಲ. ಇವರಿಬ್ರು ಶೂಸು ಖರ್ಚ್ಕೊಬಿಟ್ಟಿದ್ದಾರೆ ನೋಡಿ. ಇದು ಮುಖದ ಹತ್ರ ತೋರಿಸ್ಕೊಳ. ಇದೇ ಶೂಸು ಇಬ್ರಿಗೂ ಒಂದೊಂದು ಜೊತೆ ತೊಗೊಂಡ್ರು. 599 ಅಷ್ಟೇನೆ. ಸೊ ಅಲ್ಲಿ ಶಟಲ್ ಬ್ಯಾಟ್ ಆಡಬೇಕಾದ್ರೆ ಶೂಸ್ ಕಂಪಲ್ಸರಿ. ಅದೇ ಮನೆಯಿಂದ ಹಾಕೊಂಡು ಹೋಗೋಂಗಿಲ್ಲ, ಇಲ್ಲೇ ಬಂದು ಹಾಕೋಬೇಕು. ಅದಕ್ಕೋಸ್ಕರ ಸೊ ಬದನೆಕಾಯಿ ತಗೋ, ವಾಂಗಿಬಾತ್ ಮಾಡೋಕ್ಕೆ. ಹಾಂ ಅಕ್ಕ ಬಾಳೆಹಣ್ಣು ಚೆನ್ನಾಗಿದೆ. ನೋಡು ಅನ್ಸುತ್ತೆ. ಅವರೆಕಾಯಿ
ತಗೊಳ್ಳೋದಾ? ಬೇಡ. ಸೌತೆಕಾಯಿ ಸೌತೆಕಾಯಿ ಮನೇಲಿ ಚಪ್ಪಲಿ ತಗೊಳ್ಳೋದು. ಬಾಳೆಹಣ್ಣು ತಗೊಳ್ಳಿ, ಚೆನ್ನಾಗಿದೆ. ನುಗ್ಗೆಕಾಯಿ, ಶುಂಠಿ, ಹೇಗೆ ನಿಮಗೆ ಬೇಕಾ? ಮತ್ತೆ ಇದು ಶುಂಠಿ, ಎರಡು ಇರ್ಬಹುದು. ಬ್ಯಾಗ್ ತಗೊಂತೀಯಾ? ಬ್ಯಾಗ್ ತಂದೇನಲ್ಲ. ನಾನು ಮಾಸ್ಕ್ ಹಾಕೊಂಬರ್ಲಿಲ್ಲ, ಯಾಕೆಂತಂದರೆ ವಾಕ್ ಮಾಡಬೇಕಾದ್ರೆ ಮಾಸ್ಕ್ ಹಾಕೋಬಾರ್ದು ಅಂದ್ಕೊಂಡು ಮಾಸ್ಕ್ ಹಾಕೊಂಬರ್ಲಿಲ್ಲ. ಪಾಪ ಇಲ್ಲಿರೋರೆಲ್ಲ ನಾನು ವಿಡಿಯೋ ಮಾಡ್ತಿರೋದಕ್ಕೆ ಅಂದರೆ ಯೂಟ್ಯೂಬ್ ಫ್ರೆಂಡ್ಸ್ ಕೂಡ ಹೇಳಿದ್ರು, ಸಜೆಷನ್ ಹೌದು. ಏನಾರ ವಾಕಿಂಗ್ ಹೋಗ್ಬೇಕಾದ್ರೆ ಜಿಮ್ ಹೋಗ್ಬೇಕಾದ್ರೆ ಮಾಸ್ಕ್ ವೇರ್ ಮಾಡಬೇಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಮಾಡಿಲ್ಲ. ನಿಜವಾಗ್ಲೂ ನೀವೆಲ್ಲ ಹೇಳಿದ್ದಕ್ಕೇ ನಾನು ಮಾಡಿಲ್ಲ. ಇಲ್ಲಿ ಇವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವಾಗ ಸೂಪರ್ ಮಾರ್ಕೆಟಿಗೆ ಬಂದ್ವಿ. ಪಾಪ ವೀಡಿಯೋ ಮಾಡ್ತಿರೋಕ್ಕೆ ಅವ್ರು ಏನು ಅಂದ್ಕೊಂಡ್ರು ಅಂದರೆ ಅವರು ಕೂಡ ಮಾಸ್ಕ್ ಹಾಕೊಂಡಿಲ್ಲ. ಒಬ್ರೊಬ್ರು ಎಷ್ಟೊತ್ತು ಅಂತ ಹಾಕೊಂಡಿರ್ತಾರಲ್ವ, ಸೊ ಕಸ್ಟಮರ್ಸ್ ಇಲ್ಲದೆ ಇರೋ ಟೈಮ್ನಲ್ಲಿ ಮಾಸ್ಕ್ನ ತೆಗ್ದಿಟ್ಟಿರ್ತಾರೆ ಅನ್ಸುತ್ತೆ. ಅಷ್ಟಕ್ಕೆ ಅವರು ಭಯ ಬಿಟ್ಕೊಂಡು ಏನಕ್ಕೆ ಸಿಸ್ಟರ್ ವೀಡಿಯೋ ಮಾಡ್ಕೊತಾ ಇದ್ದೀರಾ, ಮೋಸ್ಟ್ಲಿ ಅಸೋಸಿಯೇಷನ್ಗೆ ಕಂಪ್ಲೇಂಟ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಏನಕ್ಕೆ ಸಿಸ್ಟರ್ ಮಾಡ್ತಾ ಇದ್ದೀರಾ ಅಂತ ಪಾಪ ಭಯ ಬೀಳ್ತಾಯಿದ್ರು. ಇಲ್ಲಪ್ಪ ಹಾಗೇನಿಲ್ಲ ಅಂತ ಇವಾಗ ಹೇಳಿದೆ. ಬನ್ನಿ ಮನೆಗೆ ಹೋಗೋಣ. ಮನೆಯಲ್ಲಿ ಇವಾಗ ಸಬ್ಬಕ್ಕಿ ಪಾಯಸ ಮಾಡೋಣ. ಹೇಳು. ನಮ್ಗೆ ಕಳ್ಳೋಗ್ಬಿಡುತ್ತೆ, ಬಿದ್ದೋಗ್ಬಿಡುತ್ತೆ ಅಂದ್ಬಿಟ್ಟು ಈ ರೀತಿ ವೇಲಿಗೆ ಗಂಟು ಹಾಕ್ತಿದ್ವಿ. ಎತ್ಕೊಂಡೋಗಿಲ್ಲ. ಹಾಂ, ನುಗ್ಗೆಕಾಯಿ ಬಾಟ್ಲು ಬಾಚಿನಿ ಅಯ್ಯ, ಇಷ್ಟು ಸಾರಿಗೆ 46 ರೂಪೀಸ್ ಆಯ್ತು. ನಿನ್ ಬ್ಲೂಟೂತ್ ಕನೆಕ್ಟ್ ಆಯ್ತಾ? ಇಷ್ಟಕ್ಕೆ 446 ರೂಪಾಯಿ. ಆ ಥರ ಬೀಗ ಕಟ್ಕೊಂಡಿದ್ದಕ್ಕೆ 446 ರೂಪಾಯಿ ಆಯ್ತು. ಕೈ ತೊಳ್ಕೊತೀನಿ ಫಸ್ಟ್. ಹೌದಾ? ಹಾಯ್, ನಮ್ ನಿಹಾನ್ ತರ ಇದ್ದಾನೆ ಸೇಮ್ ನೋಡಿ. ಏನ್ ನಿನ್ ಹೆಸರು? ಏನ್ ನಿನ್ ಹೆಸರು? ದರ್ಶಿತ್ ಅಲ್ಲ, ನಿಹಾನ್. ಓಕೆ, ಇವಾಗ ಪಲ್ಯಕ್ಕೆ ಚಪ್ರದೋರೆಕಾಯಿ ಮಾಡೋಣ ಅಂತ ಅನ್ಕೊಂಡು ಪಲ್ಯ ಮಾಡೋಣ, ಚಪ್ರದೋರೆಕಾಯಿ ಪಲ್ಯ ಅಂತ ಬಿಡಿಸ್ತಾ ಇದ್ದೀನಿ. ಆಮೇಲೆ ಸಬ್ಬಕ್ಕಿ ಪಾಯಸ ಮಾಡಿ ಪಲ್ಯ ಮಾಡಿ ಚಪಾತಿ ಮಾಡ್ತೀನಿ. ಸಬ್ಬಕ್ಕಿ ಪಾಯಸ ಓಕೆ, ಅವತ್ತು ಮಾಡಿದ್ರಲ್ಲ ಅದ್ಯಾಸ್ ಪಾಯಸ? ಅದು ಗೋಧಿ ನುಚ್ಚು ಪಾಯಸ ಅಲ್ವಾ? ಗೋಧಿ ನುಚ್ಚು ಪಾಯಸ, ಸಬ್ಬಕ್ಕಿ ಪಾಯಸ. ಇವಾಗ ಸಬ್ಬಕ್ಕಿ ನೆಂದಿದೆ, ಆಗಲೇ 1 hour ಆಗಿದೆ ಸಬ್ಬಕ್ಕಿ ನೆಂದು. ನೋಡಿ ಈ ರೀತಿ ಇದೆ. ನಾನು ಇದನ್ನು ಫಸ್ಟು ಪ್ಯಾನ್ನಲ್ಲಿ ಹಾಕ್ತಾ ಇದ್ದೀನಿ. ಅದಕ್ಕೆ ಒಂದು 2 ರಿಂದ 3 ಗ್ಲಾಸಷ್ಟು ನೀರು ಹಾಕಿ ಹಾಗೆ ಬೇಯಲಿಕ್ಕೆ ಬಿಡ್ತೀನಿ ಫಸ್ಟು.
ಫ್ರೆಂಡ್ಸ್, ಇವಾಗ ಇದು ನೀರು ಹಾಕಿದ್ಮೇಲೆ ನೋಡಿ ಈ ರೀತಿ ಬೇಯ್ತಾ ಇದೆ. ಚಿಕ್ಕ ಕಾಳಾಗಿ ಅಂದರೆ ಸಣ್ಣ ಸಣ್ಣ ಸಬ್ಬಕ್ಕಿ ಆಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ಇದು ಬೇಯಷ್ಟರಲ್ಲಿ ನಾನು ಕೊಬ್ಬರಿನ ಈ ರೀತಿ ಚೂರು ಮಾಡಿ ಹಾಕಿದ್ದೀನಿ. ತುರಿದು ಕೂಡ ಹಾಕ್ಬೋದು. ಕೊಬ್ಬರಿ ಇಲ್ಲ ಅಂತ ಹೇಳಿದ್ರೆ ತೆಂಗಿನಕಾಯಿ ಬರುತ್ತಲ್ಲ ಅದನ್ನಾದ್ರೂ ಕೂಡ ಹಾಕ್ಬೋದು. ಮತ್ತೆ ಇದಕ್ಕೆ ಒಂದೆರಡು ಏಲಕ್ಕಿ ಹಾಕ್ತಾ ಇದ್ದೀನಿ. ಲವಂಗ ಚಕ್ಕೆ ಅನ್ನೋದು ಬರುತ್ತೆ. ಸೊ ಏಲಕ್ಕಿ ಹಾಕ್ಬಿಟ್ಟು ಇವಾಗ ಇದನ್ನ ಪೇಸ್ಟ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಇವಾಗ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ. ನಾನು ಸ್ವಲ್ಪ ದಪ್ಪನೇ ರುಬ್ಬಿದ್ದೀನಿ, ತುಂಬ ಸಣ್ಣಕ್ಕೆ ಥರ ಸಣ್ಣಗೆ ಏನು ರುಬ್ಬಿಲ್ಲ. ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ಸಣ್ಣ ಸಬ್ಬಕ್ಕಿ ಇಲ್ಲ ಅಂತ ಹೇಳಿದ್ರೆ ದಪ್ಪ ಸಬ್ಬಕ್ಕಿ ಇದ್ರೇನು ಪರವಾಗಿಲ್ಲ. ಅಂದ್ರೆ ಜಾಸ್ತಿ ಒಂದ್ ಸ್ವಲ್ಪ, ಇವಾಗ ಇದು 1 ಅವರ್ ಆಯ್ತು, ಅರ್ಧ ಗಂಟೆಲೆಲ್ಲ ನೆಂದಿತ್ತು ಇದು. ನೀವು 1 ಅವರ್ ಸಬ್ಬಕ್ಕಿನ ನೆನೆ ಹಾಕಿ. ಫ್ರೆಂಡ್ಸ್, ಇವಾಗ ಬೆಲ್ಲನ ಹಾಕ್ತಾ ಇದ್ದೀನಿ. ಇದನ್ನ ಬೇಕಿದ್ರೆ ನೀವು ಸಪ್ರೇಟ್ ಆಗಿ ಕರ್ಗಿಸ್ಬಿಟ್ಟು ಹಾಕ್ಬೋದು. ಯಾಕಂದ್ರೆ ಸ್ವಲ್ಪ ಏನಾದರೂ ಕಲ್ಲು ಅಥವಾ ಕಬ್ಬಿಂದು ಸಿಪ್ಪೆ ಥರ ಎಲ್ಲ ಸಿಕ್ಕುತ್ತೆ ಅನ್ನೋ ಹಾಗಿದ್ರೆ ನೀವು ಸೋಸ್ಬಿಟ್ಟು ಕೂಡ ಹಾಕ್ಬೋದು ಫಸ್ಟು. ಸೊ ಇದು ರೆಡಿ ಆಗಲಿ. ಎಲ್ಲ ಚೀನಿ ಎಲ್ಲಿ? ಹಾಯ್ ಹಾಯ್ ಹಾಯ್. ದರ್ಶಿತ್ ಅವರ ತಮ್ಮ. ಹಾಯ್ ಮಾಡು ಅಮ್ಮ, ಹಾಯ್ ಮಾಡು ಚಿನ್ನಮ್ಮ, ಹಾಯ್ ಮಾಡು ಚಿನ್ನಮ್ಮ. ಇಲ್ಲಿ ಅಮ್ಮ ಇವನು ಚೆನ್ನಾಗಿದಾರಲ್ಲ, ನಮ್ಮನೆ ಮಕ್ಕಳು. ನಮ್ ರಕ್ಷಿತು ಮತ್ತೆ ಇವನು ರಿಷಿ ಇಬ್ರಿಗೂ ಚಿಕ್ಕ ಮಕ್ಳು ಕಂಡ್ರೆ ಸಾಕು, ಅವ್ರಿಗೆ ಹೋಗಿ ಎತ್ಕೊಂಡ್ ಬಂದ್ಬಿಡ್ತಾರೆ. ಚೆನ್ನಾಗಿದ್ದಾನೆ, ಕ್ಯೂಟ್ ಆಗಿದ್ದಾನೆ. ದರ್ಶಿತ್ನ ಜಾಸ್ತಿ ಇಷ್ಟಪಡ್ತಾರೆ. ಇವನು ಇನ್ನೂ ಚಿಕ್ಕವನು, ಬರಲ್ಲ ಸ್ವಲ್ಪ ಅಂತ ಅಂದ್ರೆ ಅವನು ಅಳ್ತಿದ್ರು ನಗೋ ತರ ಕಾಣಿಸ್ತಾ ಇರುತ್ತೆ. ಏನ್ ಚಿನಿ? ಶೌರ್ಯ, ಇವನ ಹೆಸರು ಶೌರ್ಯ ಅಂತ. ಬಂತನಿದ್ರೆ ಯಾವಾಗ್ಲೂ ಈ ರೀತಿ ಮಲ್ಕೊಳ್ಳೋ ತರ ಆಕ್ಟಿಂಗ್ ಮಾಡ್ತಾನೆ. ಮಲ್ಕೊಳ್ಳೋ ತರ ಆಕ್ಟಿಂಗ್ ಮಾಡ್ತಾನೆ. ಓಕೆ ಫ್ರೆಂಡ್ಸ್, ಇವಾಗ ಸಣ್ಣ ಉರಿ ಮಾಡ್ಬಿಡ್ತೀನಿ. ಸಣ್ಣ ಉರಿನಲ್ಲೇ ಸ್ವಲ್ಪ ಬೇಯಬೇಕಿದು. ಇದಕ್ಕೆ ಒಂದು ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿ ಒಗ್ಗರಣೆ ಕೊಟ್ಟರೆ ಇನ್ನೊಂದು ಸ್ವಲ್ಪ ಆದಮೇಲೆ ಫೈನಲಿ ರೆಡಿ ಆಗುತ್ತೆ. ತುಂಬ ಸಿಂಪಲಾಗಿ ಮಾಡಬೇಕು ಅಂದರೆ ಈ ರೀತಿ ಮಾಡ್ಬೋದು. ಇಲ್ಲ ಅಂತಂದರೆ ಇನ್ನೂ ಬೇರೆ ಬೇರೆ ಥರ ಮೆಥಡ್ ಇದೆ. ಅಂದರೆ ನೀವು ಬೇಕಿದ್ರೆ ಇದ್ರ ಜೊತೆಗೆ ಸ್ವಲ್ಪ ಕಡಲೆಬೇಳೆ ಹಾಕ್ಬಿಟ್ಟು ಮಾಡ್ಬೋದು, ಸ್ವಲ್ಪ ಶಾವಿಗೆ ಹಾಕ್ಬಿಟ್ಟು ಮಾಡ್ಬೋದು. ಮತ್ತು ಇದಕ್ಕೆ ಇವಾಗ ಕಾಯಿ ಜೊತೆ ಗಸಗಸೆನ ರುಬ್ಬಿಟ್ಟು ಆಮೇಲೆ ಹಾಕ್ಬೋದು. ಮತ್ತು ಕಾಯಿ ಜೊತೆ ಸ್ವಲ್ಪ ಅಕ್ಕಿನ ಹುರಿದ್ಬಿಟ್ಟು ಅದನ್ನ ರುಬ್ಬಿಟ್ಟು ಅದನ್ನು ಕೂಡ ಹಾಕ್ಬೋದು. ಈ ರೀತಿ ಎಲ್ಲ ಮಾಡ್ಬೋದು. ಇದು ತುಂಬ ಸಿಂಪಲ್, ಬೇಗನೆ ಪಟಪಟ ಅಂತ ಮಾಡಿಬಿಡ್ಬೋದು. ರಕ್ಷಿತು ರಿಷಿ ಇಬ್ರು ವೆಯ್ಟ್ ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರ. ಆಯ್ತಾ ಅಕ್ಕ, ಬೇಗ ಆಯ್ತಾ ಅಕ್ಕ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಇವಾಗ ತುಪ್ಪದಲ್ಲಿ ಗೋಡಂಬಿನ ಫ್ರೈ ಮಾಡಿಬಿಟ್ಟು ಅದಕ್ಕೆ ಹಾಕ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ಆಗಿದೆ. ಸೊ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡ್ತೀನಿ. ಇದು ಹೋಗ್ತಾ ಗಟ್ಟಿ ಆಗತ್ತೆ. ಆದಷ್ಟು ಸ್ವಲ್ಪ ತೆಳುನೇ ಮಾಡಿದ್ರೆ ಒಳ್ಳೇದು. ನಾನಿವಾಗ ಸದ್ಯಕ್ಕೆಲ್ಲ ಇವರೆಲ್ಲ ಕುಡ್ದು ಖಾಲಿ ಮಾಡ್ತಾರೆ ಇವಾಗ, ಆದ್ರಿಂದ ಹೀಗೆ ಇಟ್ಟಿದ್ದೀನಿ. ಸ್ವಲ್ಪ ಗಟ್ಟಿನೇ ಮಾಡಿದ್ದೀನಿ. ಬಿಸಿ ಬಿಸಿ ಇರುವಾಗಲೇ ಕುಡಿದ್ರೆ ಚೆನ್ನಾಗಿರುತ್ತೆ. ಇದು ತಣ್ಣಗಾದ್ಮೇಲೂ ಅಂದರೆ ತಣ್ಣಗಾದ್ರೆ ತುಂಬ ತಣ್ಣಗಾದ್ಮೇಲೆ ಚೆನ್ನಾಗಿರಲ್ಲ. ಸ್ವಲ್ಪ ಮೀಡಿಯಮ್ ಬಿಸಿ ಇರುವಾಗ ಓಕೆ. ಫ್ರೆಂಡ್ಸ್, ಇವಾಗ ಫೈನಲಿ ರೆಡಿ ಆಗಿದೆ ಸಬ್ಬಕ್ಕಿ ಪಾಯಸ. ಇಷ್ಟೇ ಸಿಂಪಲ್ ಪಾಯಸ ಕೊಟ್ಬಿಡ್ತೀನಿ. ಸೊ ಆಗ್ಲೇ ನೋಡಿ ವೆಯ್ಟ್ ಮಾಡ್ತಾ ಇದ್ದಾರೆ. ಚಿನ್ನಮ್ಮ, ನೀನು ವೆಯ್ಟ್ ಮಾಡ್ತಾ ಇದ್ಯಾ? ನೀನು ವೆಯ್ಟ್ ಮಾಡ್ತಾ ಇದ್ಯಾ? ಯಾರಿದು? ಶೌರ್ಯ, ಶೌರ್ಯ
ತಿಂತಾ ಇದೆಯಾ ಮನೆ ಆಯ್ತು ಬಿಚ್ಚಿ ಆಯ್ತು. ಇವಾಗ ಇಲ್ಲಿ ನೋಡಿ ಗ್ಯಾಂಗ್ ಆಟ ಆಡ್ತಾ ಇದೆ. ಪಾಯಸ ಕುಡಿದ್ಯಾ? ಪಾಯಸ ಕುಡಿದ್ಯಾ? ಕುಡಿಯಲ್ವಾ? ಯಾಕೆ ಯಾಕೆ? ಓಕೆ, ಹುಡುಗರಿಗೆಲ್ಲ ಪಾಯಸ ಹಾಕ್ಕೊಡ್ತೀನಿ, ಬೇಡ ಅಂತ ಇದ್ದಾವೆ. ಸೊ ಪಾಯಸ ಕೊಡ್ತೀನಿ ಎಲ್ರಿಗೂ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ನ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಅಮ್ಮ, ಬಾಯ್ ಮಾಡಮ್ಮ. ಅಯ್ಯೋ ಚಿನ್ನಮ್ಮ ಬಾಯ್ ಮಾಡಮ್ಮ. ಬಾಯ್. ಸೊ ಓಕೆ ಫ್ರೆಂಡ್ಸ್, ಬಾಯ್.